ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಕರ ರಾಶಿಯ ಆಗಸ್ಟ್ ತಿಂಗಳ 2026 ಮಾಸಿಕ ಭವಿಷ್ಯವನ್ನ ನೋಡೋಣ. ಇಲ್ಲಿ ಮಕರ ರಾಶಿಯವರಿಗೆ ಅವರ ಸ್ವಂತ ಪ್ರಯತ್ನದಿಂದ ಕೆಲಸ ಕಾರ್ಯಗಳಲ್ಲಿ ಜಯ, ಕಟ್ಟಿಟ್ಟ ಬುತ್ತಿ ಅಂತಲೂ ಸಹಿತ ಹೇಳ್ಬೋದು. ಬಂಧು ಬಾಂಧವರ ಭೇಟಿಯಿಂದ ಮನಸ್ಸಿಗೆ ಸಂತೋಷ, ಆರ್ಥಿಕ ಪರಿಸ್ಥಿತಿಯ ಒಂದು ಸುಧಾರಣೆ ಮತ್ತು ಮಾನಸಿಕ ಸಮಾಧಾನವು ಸಹಿತ ಸಿಗುವಂಥದ್ದು. ಮತ್ತೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಲಾಭಗಳು ಸಹಿತ ಆಗುವಂಥದ್ದು, ಮತ್ತೆ ಆರ್ಥಿಕತೆಯ ಬೆಳವಣಿಗೆ, ಮತ್ತೆ ಮಹಾಲಕ್ಷ್ಮಿಯ ಒಂದು ವಿಶೇಷವಾದಂತಹ ಪ್ರಾಬಲ್ಯತೆ ಅವರಿಗೆ ಸಿಗುವಂತ ಅವರ ಪ್ರಯತ್ನಕ್ಕೆ ತಕ್ಕಂತ ಫಲ ಮಕರ ರಾಶಿಯವರಿಗೆ ಅಂತಲೂ ಸಹಿತ ಹೇಳ್ಬೋದು. ಮತ್ತೆ ಇಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೆ ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ ಆರ್ಥಿಕ ಸ್ಥಿತಿಯಿಂದ ಉತ್ತಮವಾದಂತಹ ಲಾಭಗಳನ್ನು ಸಹಿತ ಅವರು ಗಳಿಸ್ತಾರೆ. ಮತ್ತೆ ವಿಶೇಷವಾದಂತಹ ಬೆಳವಣಿಗೆಗಳು, ಅದರಲ್ಲೂ ವಿದ್ಯಾರ್ಥಿಗಳಿಗೆ, ರೈತರಿಗೆ, ಮತ್ತೆ ವಿದೇಶ ವ್ಯಾಸಂಗ ಮಾಡುವವರಿಗೆ, ಮತ್ತೆ ವಿದೇಶ ಪ್ರಯಾಣ ಮಾಡುವವರಿಗೆ, ವಿದೇಶದ ಆಮದು ರಫ್ತುಗಳನ್ನ ಮಾಡೋರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಉತ್ತಮವಾದಂತ ಲಾಭ ಅವರಿಗೆ ಬರುವಂತ ಸಾಧ್ಯತೆ, ಜೊತೆಗೆ ಸಿಹಿ ಸುದ್ದಿಗಳು ಸಿಗುವಂತದ್ದು. ಮತ್ತೆ ಸ್ವಲ್ಪ ಮಟ್ಟಿನ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ, ಅಸೂಯೆ ಪಡುವಂಥದ್ದು ಅವ್ರ ಮೇಲೆ, ಅವರ ಸ್ವಂತ ಸಂಬಂಧಿಕರಿಂದನೇ ಕೆಲವೊಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಾಣ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ. ಮತ್ತೆ ಇಲ್ಲಿ ನೋಡೋದಾದ್ರೆ ಈ ಒಂದು ಮಾಸದಲ್ಲಿ ಅವರು ಆದಷ್ಟು ಸಹಿತ 5 ಅನ್ನುವಂಥ ಸಂಖ್ಯೆ ಅದೃಷ್ಟವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಶನೈಶ್ವರನ ಆರಾಧನೆ ಅವರು ಮಾಡೋದು ತುಂಬಾನೇ ಉತ್ತಮ. ನೀಲಿ ಮಿಶ್ರಿತ ಶ್ವೇತ ಬಣ್ಣವನ್ನ ಧಾರಣೆ ಮಾಡೋದ್ರಿಂದ ಉತ್ತಮವಾದಂತ ಲಾಭ ಅವರಿಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸಬಹುದಾಗುತ್ತೆ. ಇದಾಗಿತ್ತು 2026 ಆಗಸ್ಟ್ ತಿಂಗಳ ಮಕರ ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವಿಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.